Social Science, Class 6, Chapter 5. ಅಭಿಧಮ್ಮ ಪಿಟಕ ಬೌದ್ಧ ಧರ್ಮದ 3 ಪವಿತ್ರ ಪುಸ್ತಕಗಳಲ್ಲಿ ಒಂದು. ಆಕ್ಸಿಡೆಂಟಲಿ ಗೊತ್ತಿಲ್ಲದೆ ಆಗಿದ್ದು. ಅಕ್ರಾಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆಕ್ಷನ್ ಏನನ್ನಾದರೂ ಮಾಡುವುದು. ಆಕ್ಟಿವಿಟೀಸ್ ಚಟುವಟಿಕೆಗಳು. ಅಡ್ರೆಸ್ಡ್ ಉದ್ದೇಶಿಸಿ. ಅಡ್ಮಿನಿಸ್ಟ್ರೇಷನ್ ಆಡಳಿತ. ಅಗೋ ಹಿಂದೆ. ಅಹಿಂಸಾ ಯಾರಿಗೂ ನೋವು ಮಾಡದಿರುವುದು. ಏಮ್ ಗುರಿ. ಆಲ್ಬಮ್ ಫೋಟೋಗಳನ್ನು ಅಥವಾ ಚಿತ್ರಗಳನ್ನು ಇಡುವ ಪುಸ್ತಕ. ಅಮ್ಯಾಸಿಂಗ್ ಬಹಳಷ್ಟು ಒಟ್ಟುಗೂಡಿಸುವುದು. ಅಪರಿಗ್ರಹ ಬೇಕಾದಕ್ಕಿಂತ ಹೆಚ್ಚು ತೆಗೆದುಕೊಳ್ಳದಿರುವುದು. ಅಷ್ಟಾಂಗ ಮಾರ್ಗ ಬೌದ್ಧ ಧರ್ಮದಲ್ಲಿ ಸರಿಯಾಗಿ ಬದುಕುವ 8 ದಾರಿಗಳು. ಅಸಿತ ಬುದ್ಧನ ಕಥೆಯಲ್ಲಿ ಬರುವ ಒಬ್ಬ ಜ್ಞಾನಿಯ ಹೆಸರು. ಆಸ್ಪಿರೇಷನ್ಸ್ ಏನನ್ನಾದರೂ ಸಾಧಿಸುವ ದೊಡ್ಡ ಆಸೆ. ಅಸ್ಥೇಯ ಕದಿಯದಿರುವುದು. ಅಟೇನ್ ಏನನ್ನಾದರೂ ಸಾಧಿಸುವುದು. ಅಟ್ಯಾಚ್ಮೆಂಟ್ ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ತುಂಬಾ ಪ್ರೀತಿ. ಅವೇ ದೂರದಲ್ಲಿ. ಬಸದೀಸ್ ಜೈನರು ಪೂಜೆ ಮಾಡುವ ಸ್ಥಳ. ಬೇಸಿಕ್ ಮೂಲಭೂತ. ಬಯೋಗ್ರಫೀಸ್ ಒಬ್ಬ ವ್ಯಕ್ತಿಯ ಜೀವನದ ಕತೆ. ಬೋಧ್ ಗಯಾ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ. ಬ್ರಾಟ್ ತೆಗೆದುಕೊಂಡು ಬಂದರು. ಬುದ್ಧಿಸಂ ಬುದ್ಧನ ಪಾಠಗಳನ್ನು ಆಧರಿಸಿದ ಧರ್ಮ. ಬುದ್ಧಿಸ್ಟ್ ಬೌದ್ಧ ಧರ್ಮವನ್ನು ಪಾಲಿಸುವ ವ್ಯಕ್ತಿ. ಕ್ಯಾರಿನ್ ಏನನ್ನಾದರೂ ಹಿಡಿದುಕೊಂಡು ಹೋಗುವುದು. ಕಾಸ್ ಏನಾದರೂ ಆಗಲು ಕಾರಣ. ಸೆಲಿಬಸಿ ಮದುವೆಯಾಗದೆ ಸರಳ ಜೀವನ ನಡೆಸುವುದು. ಸರ್ಟೇನ್ ಖಚಿತವಾದ. ಸರ್ಟೇನ್ಲಿ ಖಂಡಿತವಾಗಿಯೂ. ಚೈಲ್ಡ್ಹುಡ್ ಬಾಲ್ಯ. ಕ್ಲಾನ್ ಒಂದು ದೊಡ್ಡ ಕುಟುಂಬದ ಗುಂಪು. ಕ್ಲಾತ್ಡ್ ಬಟ್ಟೆ ಧರಿಸಿರುವುದು. ಕಲೆಕ್ಟ್ ವಸ್ತುಗಳನ್ನು ಒಟ್ಟುಗೂಡಿಸಿ. ಕಲೆಕ್ಟೆಡ್ ವಸ್ತುಗಳನ್ನು ಒಟ್ಟುಗೂಡಿಸಿದರು. ಕಮಿಟ್ ಬದ್ಧನಾಗು. ಕಂಪೈಲ್ಡ್ ಮಾಹಿತಿಯನ್ನು ಪುಸ್ತಕ ಅಥವಾ ಪಟ್ಟಿಯಲ್ಲಿ ಸೇರಿಸುವುದು. ಕಾಂಪ್ರಿಹೆಂಡ್ ಏನನ್ನಾದರೂ ಅರ್ಥ ಮಾಡಿಕೊಳ್ಳುವುದು. ಕಾನ್ಸಂಟ್ರೇಷನ್ ಒಂದೇ ವಿಷಯದ ಮೇಲೆ ಗಮನ ಇಡುವುದು. ಕಾನ್ಕ್ವರ್ಡ್ ವಶಪಡಿಸಿಕೊಂಡ. ಕನ್ಸ್ಯೂಮ್ ತಿನ್ನುವುದು ಅಥವಾ ಕುಡಿಯುವುದು. ಕಂಟಿನ್ಯೂಯೇಷನ್ ಮುಂದುವರೆಸುವುದು. ಕಂಟ್ರೋಲ್ ಹತೋಟಿ. ಕರಪ್ಷನ್ ಭ್ರಷ್ಟಾಚಾರ. ಸೈಕಲ್ ಮತ್ತೆ ಮತ್ತೆ ನಡೆಯುವ ಘಟನೆಗಳು ಚಕ್ರ. ಡಿಸ್ಕ್ರಿಪ್ಷನ್ಸ್ ಒಂದು ವಸ್ತು ಹೇಗಿದೆ ಎಂದು ಹೇಳುವ ಮಾತುಗಳು. ಡಿಸೈರ್ ಒಂದು ವಸ್ತುವಿಗಾಗಿ ಬಲವಾದ ಆಸೆ. ಡೈಡ್ ಸತ್ತು ಹೋದರು. ಡಿಫರೆಂಟ್ ಒಂದೇ ತರಹ ಅಲ್ಲದ. ದಿಗಂಬರ ಜೈನ ಧರ್ಮದ ಒಂದು ಪಂಥ. ಅಲ್ಲಿ ಸನ್ಯಾಸಿಗಳು ಬಟ್ಟೆ ಧರಿಸುವುದಿಲ್ಲ. ಡೈರೆಕ್ಷನ್ಸ್ ದಾರಿ ಅಥವಾ ಕೆಲಸ ಮಾಡುವ ರೀತಿ. ಡಿಸೈಪಲ್ಸ್ ಒಬ್ಬ ಗುರುವಿನಿಂದ ಕಲಿಯುವ ಶಿಷ್ಯರು. ಡಿಸ್ಕಸ್ಡ್ ಚರ್ಚೆ ಮಾಡಿದರು. ಡಿಸ್ಪ್ಯೂಟ್ ಜಗಳ ಅಥವಾ ವಾದ. ಧಮ್ಮ ಬುದ್ಧನ ಬೋಧನೆಗಳು ಸರಿಯಾದ ಜೀವನದ ದಾರಿ. ಡಾಕ್ಟರ್ BR ಅಂಬೇಡ್ಕರ್ ಭಾರತದ ಕಾನೂನುಗಳನ್ನು ಬರೆಯಲು ಸಹಾಯ ಮಾಡಿದ ಮಹಾನ್ ನಾಯಕ. ಎಫರ್ಟ್ ಒಂದು ಕೆಲಸ ಮಾಡಲು ಬಳಸುವ ಶಕ್ತಿ. 8 ಫೋಲ್ಡ್ 8 ಭಾಗಗಳುಳ್ಳ. ಈದರ್ ಎರಡರಲ್ಲಿ ಒಂದು. ಎಲ್ಡರ್ ವಯಸ್ಸಿನಲ್ಲಿ ಹಿರಿಯ ವ್ಯಕ್ತಿ. ಎಮರ್ಜ್ಡ್ ಒಂದು ಸ್ಥಳದಿಂದ ಹೊರಗೆ ಬರುವುದು. ಎಂಗೇಜ್ ಯಾವುದಾದರೂ ಕೆಲಸದಲ್ಲಿ ಭಾಗವಹಿಸು. ಎನ್ಲೈಟನ್ಡ್
ಜೀವನದ ಬಗ್ಗೆ ವಿಶೇಷವಾದ ಜ್ಞಾನ ಪಡೆದ. ಎನ್ಲೈಟನ್ಮೆಂಟ್ ಜೀವನದ ಬಗ್ಗೆ ಜ್ಞಾನವನ್ನು ಹೊಂದಿರುವ ಸ್ಥಿತಿ. ಎಸ್ಕೇಪ್ ತಪ್ಪಿಸಿಕೊಳ್ಳುವುದು. ಎಸ್ಟಾಬ್ಲಿಷ್ಡ್ ಸ್ಥಾಪಿಸಿದರು. ಎಕ್ಸಸೈಸ್ ಅಭ್ಯಾಸ. ಎಕ್ಸಿಸ್ಟೆನ್ಸ್ ಅಸ್ತಿತ್ವ. ಫೇಮ್ ತುಂಬಾ ಜನರಿಗೆ ಗೊತ್ತಿರುವುದು, ಪ್ರಸಿದ್ಧಿ. ಫೇಮಸ್ ಪ್ರಸಿದ್ಧ. ಫಿಲ್ ತುಂಬಿಸು. ಫೈನಲಿ ಕೊನೆಗೆ. ಫಾಲೋವರ್ಸ್ ಒಬ್ಬ ನಾಯಕನನ್ನು ಹಿಂಬಾಲಿಸುವ ಜನರು. ಫೋರ್ ರನ್ನರ್ಸ್ ದಾರಿ ತೋರಿಸಲು ಬೇರೆಯವರಿಗಿಂತ ಮೊದಲು ಬಂದವರು. ಫೌಂಡರ್ ಏನನ್ನಾದರೂ ಪ್ರಾರಂಭಿಸುವ ವ್ಯಕ್ತಿ. ಫಂಕ್ಷನಿಂಗ್ ಒಂದು ವಸ್ತು ಕೆಲಸ ಮಾಡುವ ರೀತಿ. ಗಣರಾಜ್ಯ ರಾಜನಿಲ್ಲದೆ ಜನರು ಆರಿಸಿದ ನಾಯಕರು ಆಳುವ ರಾಜ್ಯ. ಗಣತಂತ್ರ ಜನರು ನಾಯಕರನ್ನು ಆಯ್ಕೆ ಮಾಡುವ ರಾಜ್ಯ. ಗಂಗಾ ಭಾರತದ ಒಂದು ಪ್ರಸಿದ್ಧ ಪವಿತ್ರ ನದಿ. ಗಂಗ್ಯಾಟೆಕ್ ಗಂಗಾ ನದಿಗೆ ಸಂಬಂಧಿಸಿದ್ದು. ಗೌತಮ ಬುದ್ಧನಿಗೆ ಜ್ಞಾನೋದಯವಾಗುವ ಮೊದಲು ಇದ್ದ ಹೆಸರು. ಗಯಾ ಬಿಹಾರ ರಾಜ್ಯದಲ್ಲಿರುವ ಒಂದು ಸ್ಥಳ. ಗೈಡೆನ್ಸ್ ಸಹಾಯ ಅಥವಾ ಸಲಹೆ. ಹಾರ್ಬಿಂಜರ್ಸ್ ಹೊಸತು ಏನೋ ಬರಲಿದೆ ಎಂದು ತೋರಿಸುವ ಸೂಚನೆಗಳು. ಹೆಡ್ ಗುಂಪಿನ ನಾಯಕ. ಹಿನಾಯನ ಬೌದ್ಧ ಧರ್ಮದ ಎರಡು ಮುಖ್ಯ ಗುಂಪುಗಳಲ್ಲಿ ಒಂದು. ಐಡೆಂಟಿಫೈಡ್ ಯಾರು ಅಥವಾ ಏನು ಎಂದು ಗುರುತಿಸಿದರು. ಇಂಪಾರ್ಟೆಂಟ್ ತುಂಬ ಮುಖ್ಯವಾದದ್ದು. ಇನ್ಫಾರ್ಮಿಂಗ್ ಯಾರಿಗಾದರೂ ಏನನ್ನಾದರೂ ತಿಳಿಸುವುದು. ಇನ್ಫ್ಯಾಂಟ್ ತುಂಬ ಸಣ್ಣ ಮಗು. ಇನ್ಫಾರ್ಮೇಷನ್ ಮಾಹಿತಿ. ಇನ್ಸಿಡೆಂಟ್ ಒಂದು ಘಟನೆ. ಇನ್ಕ್ಲೂಡ್ಸ್ ಗುಂಪಿನ ಭಾಗವಾಗಿರುವುದು. ಇಂಟ್ರೊಡಕ್ಷನ್ ಮುಂದೆ ಏನು ಬರುತ್ತದೆ ಎಂದು ಹೇಳುವ ಮೊದಲ ಭಾಗ. ಇಶ್ಯೂ ಒಂದು ಮುಖ್ಯವಾದ ವಿಷಯ ಅಥವಾ ಸಮಸ್ಯೆ. ಜೈನ ಧರ್ಮವನ್ನು ಪಾಲಿಸುವ ವ್ಯಕ್ತಿ. ಜೈನ ಧರ್ಮಕ್ಕೆ ಸಂಬಂಧಿಸಿದ್ದು. ಜೈನ್ಸ್ ಜೈನ ಧರ್ಮವನ್ನು ಪಾಲಿಸುವ ವ್ಯಕ್ತಿ. ಜಿನ ಆಸೆಗಳನ್ನು ಗೆದ್ದ ವ್ಯಕ್ತಿ. ಮಹಾವೀರನಿಗೆ ಒಂದು ಹೆಸರು. ಜ್ಞಾನೋದಯ ವಿಶೇಷ ಜ್ಞಾನ ಸಿಗುವ ಕ್ಷಣ. ಕಪಿಲವಸ್ತು ಬುದ್ಧನ ತಂದೆ ರಾಜನಾಗಿದ್ದ ಹಳೆಯ ನಗರದ ಹೆಸರು. ಕಿಂಗ್ಡಮ್ಸ್ ರಾಜ ಅಥವಾ ರಾಣಿ ಆಳುವ ದೇಶಗಳು. ಕಿಸಾ ಗೌತಮಿ ಬುದ್ಧನು ಹೇಳಿದ ಪ್ರಸಿದ್ಧ ಕಥೆಯಲ್ಲಿ ಬರುವ ಮಹಿಳೆಯ ಹೆಸರು. ನೋ ತಿಳಿದುಕೊಳ್ಳು. ನಾಲೆಡ್ಜ್ ಜ್ಞಾನ. ಕೋಸಲ ಹಿಂದಿನ ಭಾರತದ ಒಂದು ರಾಜ್ಯದ ಹೆಸರು. ಕ್ಷತ್ರಿಯಾಸ್ ಹಿಂದಿನ ಕಾಲದ ರಾಜರು ಅಥವಾ ಸೈನಿಕರು. ಕುಂದಗ್ರಾಮ ಮಹಾವೀರನು ಹುಟ್ಟಿದ ಸ್ಥಳ. ಖುಷಿನಗರ್ ಬುದ್ಧನು ಸಮಾಧಿ ಹೊಂದಿದ ಸ್ಥಳ. ಲ್ಯಾಂಗ್ವೇಜ್ ಭಾಷೆ. ಲೀವ್ ಒಂದು ಸ್ಥಳದಿಂದ ಹೊರಟು ಹೋಗುವುದು. ಲೆಫ್ಟ್ ಹೊರಟು ಹೋದರು. ಲಿಬ್ರೇಷನ್ ಬಿಡುಗಡೆ ಅಥವಾ ಸ್ವಾತಂತ್ರ್ಯ. ಲೈ ಸುಳ್ಳು ಹೇಳುವುದು. ಲಿಕರ್ ಮದ್ಯಪಾನ. ಲಿಟ್ರೇಚರ್ ಕಥೆಗಳು, ಪದ್ಯಗಳು ಮತ್ತು ಪುಸ್ತಕಗಳು. ಲೈವ್ಲಿಹುಡ್ ಬದುಕಲು ಹಣ ಸಂಪಾದಿಸುವ ದಾರಿ. ಲುಂಬಿನಿ ಗೌತಮ ಬುದ್ಧನು ಹುಟ್ಟಿದ ಸ್ಥಳ. ಮಗಧ ಹಿಂದಿನ ಭಾರತದ ಒಂದು ತುಂಬಾ ಶಕ್ತಿಶಾಲಿ ರಾಜ್ಯದ ಹೆಸರು. ಮಹಾಜನಪದಾಸ್ ಹಿಂದಿನ ಭಾರತದ ದೊಡ್ಡ ರಾಜ್ಯಗಳಿಗೆ ಒಂದು ಹೆಸರು. ಮಹಾಪರಿನಿರ್ವಾಣ ಬುದ್ಧನು ಸಮಾಧಿ ಹೊಂದಿದಾಗ ಬಳಸುವ ವಿಶೇಷ ಪದ. ದೊಡ್ಡ ಶಾಂತಿ ಎಂಬ ಅರ್ಥ. ಮಹಾಪರಿತ್ಯಾಗ ಬುದ್ಧನು ಅರಮನೆ ಬಿಟ್ಟಾಗ ಬಳಸುವ ವಿಶೇಷ ಪದ. ದೊಡ್ಡ ತ್ಯಾಗ ಎಂದು ಅರ್ಥ. ಮಹಾವೀರ ಜೈನ ಧರ್ಮದ ಅತಿ ಮುಖ್ಯ ಗುರು. ಮಹಾಯಾನ ಬೌದ್ಧ ಧರ್ಮದ ಎರಡು ಮುಖ್ಯ ಗುಂಪುಗಳಲ್ಲಿ ಒಂದು. ಮೇನ್ ಮುಖ್ಯವಾದ. ಮ್ಯಾಚ್ ಸರಿಹೊಂದುವ ಎರಡು ವಸ್ತುಗಳನ್ನು ಜೋಡಿಸು. ಮ್ಯಾಟರ್ಸ್ ವಿಷಯಗಳು.
ಮಾಯಾದೇವಿ ಗೌತಮ ಬುದ್ಧನ ತಾಯಿಯ ಹೆಸರು. ಮೆಡಿಟೇಟೆಡ್ ಮನಸ್ಸನ್ನು ಶಾಂತವಾಗಿಟ್ಟು ಧ್ಯಾನ ಮಾಡಿದರು. ಮೀಟಿಂಗ್ಸ್ ಜನರು ಮಾತನಾಡಲು ಒಟ್ಟಿಗೆ ಸೇರುವುದು. ಮೆಂಬರ್ಸ್ ಒಂದು ಗುಂಪಿನಲ್ಲಿರುವ ಜನರು. ಮೈಂಡ್ಫುಲ್ನೆಸ್ ಈಗಿನ ಕ್ಷಣದ ಮೇಲೆ ಪೂರ್ತಿ ಗಮನ ಕೊಡುವುದು. ಮಿಸುರಿ ತುಂಬಾ ದುಃಖ. ಮಾರಲ್ ಸರಿ ಮತ್ತು ತಪ್ಪು ತಿಳಿಯುವುದು. ಮೋಟಿವೇಟೆಡ್ ಪ್ರೇರಣೆಗೊಂಡಿರುವುದು. ಮುನಿ ಋಷಿ. ಮಸ್ಟರ್ಡ್ ಸಾಸಿವೆ. ನೀಡ್ ಅಗತ್ಯ. ನೇಪಾಳ್ ಭಾರತದ ಪಕ್ಕದಲ್ಲಿರುವ ಒಂದು ದೇಶ. ನೋಬಲ್ ಉದಾತ್ತ. ನಾನ್ ವೈಲೆನ್ಸ್ ಅಹಿಂಸೆ. ಅಪೋಸ್ಡ್ ಯಾವುದಕ್ಕಾದರೂ ವಿರುದ್ಧವಾಗಿರುವುದು. ಔಟ್ ಹೊರಗೆ. ಪ್ಯಾಲೇಸ್ ಅರಮನೆ. ಪಲಿ ಭಾರತದ ಒಂದು ಹಳೆಯ ಭಾಷೆ, ಬೌದ್ಧ ಪುಸ್ತಕಗಳಲ್ಲಿ ಬಳಸಲಾಗಿದೆ. ಪಾರ್ಶ್ವನಾಥ ಮಹಾವೀರನಿಗಿಂತ ಮೊದಲು ಬಂದ ಜೈನ ಧರ್ಮದ ಮುಖ್ಯ ಗುರು. ಪಾಸ್ಟ್ ದಾಟಿ ಹೋಗು ಅಥವಾ ಸತ್ತು ಹೋಗು. ಪಾತ್ ದಾರಿ. ಪವಪುರಿ ಮಹಾವೀರನು ಸಮಾಧಿ ಹೊಂದಿದ ಸ್ಥಳ. ಪೀಪಲ್ ಅರಳಿ ಮರ, ಪವಿತ್ರ ಮರ. ಪೀನೆನ್ಸ್ ತಪ್ಪು ಮಾಡಿದಾಗ ಕ್ಷಮೆ ಕೇಳಲು ಮಾಡುವ ಕಷ್ಟದ ಕೆಲಸ. ಫಿಲಾಸಫರ್ಸ್ ಜೀವನದ ಅರ್ಥದಂತಹ ದೊಡ್ಡ ವಿಷಯಗಳ ಬಗ್ಗೆ ಯೋಚಿಸುವ ಜನರು. ಫಿಲಾಸಫಿ ಜೀವನದ ಬಗ್ಗೆ ಇರುವ ದೊಡ್ಡ ಯೋಚನೆಗಳು. ಪೀಠಕಾಸ್ ಬೌದ್ಧ ಧರ್ಮದ ಪವಿತ್ರ ಪುಸ್ತಕಗಳು. ಪ್ಲೇಸ್ ಒಂದು ಜಾಗ. ಪ್ಲೇನ್ಸ್ ಸಮತಟ್ಟಾದ ದೊಡ್ಡ ಜಾಗಗಳು. ಫ್ಲೈಟ್ ದುಃಖದ ಅಥವಾ ಕಷ್ಟದ ಪರಿಸ್ಥಿತಿ. ಪಾಪ್ಯುಲರ್ಲಿ ಜನಪ್ರಿಯವಾಗಿ. ಪ್ರೀಚ್ಡ್ ಧರ್ಮದ ಬಗ್ಗೆ ಮಾತನಾಡಿದರು. ಪ್ರೀಚಿಂಗ್ಸ್ ಒಬ್ಬ ಧರ್ಮಗುರುವಿನ ಮಾತುಗಳು ಅಥವಾ ಪಾಠಗಳು. ಪ್ರೆಡಿಕ್ಟೆಡ್ ಮುಂದೆ ಏನಾಗುತ್ತದೆ ಎಂದು ಹೇಳಿದರು. ಪ್ರಿಪೇರ್ ಏನನ್ನಾದರೂ ಸಿದ್ಧಪಡಿಸುವುದು. ಪ್ರಿಸರ್ವ್ಡ್ ಬಹಳ ಕಾಲ ಉಳಿಯುವಂತೆ ಸುರಕ್ಷಿತವಾಗಿ ಇಟ್ಟಿದ್ದು. ಪ್ರಿನ್ಸಿಪಲ್ಸ್ ಹೇಗೆ ಬದುಕಬೇಕು ಎಂಬ ಮುಖ್ಯ ನಿಯಮಗಳು. ಪ್ರೊಸೆಷನ್ ಹಬ್ಬದಲ್ಲಿ ಜನರು ಒಟ್ಟಿಗೆ ಸಾಲಿನಲ್ಲಿ ಹೋಗುವುದು. ಪ್ರಾಮಿನೆನ್ಸ್ ಮುಖ್ಯವಾಗಿರುವುದು ಅಥವಾ ಪ್ರಸಿದ್ಧವಾಗಿರುವುದು. ಪ್ರವರ್ತನ ಚಾಲನೆ ನೀಡು ಎಂದು ಅರ್ಥ ಕೊಡುವ ಪದ. ಪ್ಯೂರಿಟಿ ಸ್ವಚ್ಛ ಮತ್ತು ಒಳ್ಳೆಯದು. ರಾಹುಲ್ ಗೌತಮ ಬುದ್ಧನ ಮಗನ ಹೆಸರು. ರಾಜತಂತ್ರ ರಾಜನು ಆಳುವ ರಾಜ್ಯ. ರೀಸನ್ ಕಾರಣ. ರೆಲಿವೆನ್ಸ್ ಮುಖ್ಯವಾಗಿರುವುದು ಅಥವಾ ಸಂಬಂಧ ಹೊಂದಿರುವುದು. ರಿಮೈನ್ಡ್ ಒಂದೇ ಜಾಗದಲ್ಲಿ ಉಳಿದರು. ರಿಮೂವಿಂಗ್ ಏನನ್ನಾದರೂ ತೆಗೆದುಹಾಕುವುದು. ರಿನೌನ್ಸ್ ರಾಜ್ಯದಂತಹ ವಸ್ತುವನ್ನು ಬಿಟ್ಟು ಬಿಡುವುದು. ರೆನನ್ಸಿಯೇಷನ್ ತ್ಯಾಗ ಮಾಡುವ ಕೆಲಸ. ರೆಪ್ರೆಸೆಂಟೇಟಿವ್ಸ್ ಒಂದು ಗುಂಪಿನ ಪರವಾಗಿ ಮಾತನಾಡಲು ಆಯ್ಕೆಯಾದ ಜನರು. ರಿಪಬ್ಲಿಕ್ ಜನರು ಮತ್ತು ನಾಯಕರನ್ನು ಆಯ್ಕೆ ಮಾಡುವ ದೇಶ. ರಿಪಬ್ಲಿಕ್ಸ್ ಒಂದಕ್ಕಿಂತ ಹೆಚ್ಚು ಗಣರಾಜ್ಯಗಳು. ರಿಸಾಲ್ವ್ ದೃಢವಾಗಿ ನಿರ್ಧಾರ ಮಾಡುವುದು. ರಿಡ್ ಒಂದು ಸಮಸ್ಯೆಯಿಂದ ಮುಕ್ತಗೊಳಿಸುವುದು. ರೈಟ್ ಸರಿ ಅಥವಾ ಒಳ್ಳೆಯದು ಮತ್ತು ನಿಜವಾದದ್ದು. ರೈಸ್ ಯಾವುದಾದರೂ ಮುಖ್ಯವಾದದ್ದರ ಆರಂಭ. ರೋಮಿಂಗ್ ಸುಮ್ಮನೆ ಅಲೆದಾಡುವುದು. ರೂಟ್ ಗಿಡದ ಭೂಮಿಯೊಳಗಿನ ಭಾಗ. ರೂಲ್ಡ್ ಒಂದು ಸ್ಥಳದ ರಾಜ ಅಥವಾ ನಾಯಕರಾಗಿದ್ದರು. ರೂಲ್ ಕಾನೂನು ಅಥವಾ ಸೂಚನೆ. ಸಭಾ ಜನರ ಸಭೆ. ಸೇಕ್ರೆಡ್ ಪವಿತ್ರ ದೇವರಿಗೆ ಸಂಬಂಧಿಸಿದ್ದು. ಸೇಜ್ ಋಷಿ. ಸಾರಾನಾಥ್ ಬುದ್ಧನು ತನ್ನ ಮೊದಲ ಬೋಧನೆ ನೀಡಿದ ಸ್ಥಳ. ಸೀನ್ಸ್ ದೃಶ್ಯಗಳು ಅಥವಾ ಕಥೆಯ ಭಾಗಗಳು. ಸ್ಕ್ರಿಪ್ಚರ್ಸ್ ಒಂದು ಧರ್ಮದ ಪವಿತ್ರ ಬರಹಗಳು. ಸೆಕ್ಟ್ಸ್ ಒಂದು ದೊಡ್ಡ ಧರ್ಮದಲ್ಲಿನ ಸಣ್ಣ ಗುಂಪುಗಳು. ಸೆಕ್ಲೂಡೆಡ್ ಇತರ ಜನರಿಂದ ದೂರವಿರುವುದು. ಸೆನ್ಸಸ್
ನಾವು ಜಗತ್ತನ್ನು ಅನುಭವಿಸುವ 5 ದಾರಿಗಳು: ನೋಡುವುದು, ಕೇಳುವುದು, ವಾಸನೆ, ರುಚಿ ಮತ್ತು ಸ್ಪರ್ಶ. ಸಾಟ್, ಹುಡುಕಿದರು. ಸೋರ್ಸಸ್, ಮಾಹಿತಿ ಸಿಗುವ ಜಾಗಗಳು. ಸ್ಪೆಂಟ್, ಸಮಯ ಅಥವಾ ಹಣವನ್ನು ಬಳಸಿದರು. ಸ್ಪ್ರೆಡ್, ಹರಡುವುದು. ಸ್ಟೇಜಸ್, ಒಂದು ಕೆಲಸದ ಹಂತಗಳು. ಸ್ಟಿಲ್, ಚಲಿಸದೆ. ಸ್ಟ್ರಾಲಿಂಗ್, ನಿಧಾನವಾಗಿ ಓಡಾಡುವುದು. ಸಿದ್ಧಾರ್ಥ, ಗೌತಮ ಬುದ್ಧನ ಹುಟ್ಟು ಹೆಸರು. ಸಿದ್ಧಾರ್ಥ, ವರ್ಧಮಾನ ಮಹಾವೀರನ ತಂದೆಯ ಹೆಸರು. ಸಿಂಧು, ಸಿಂಧೂ ನದಿ. ಸಾರೋ, ತುಂಬಾ ದುಃಖ. ಸುತ್ತಪಿಟಕ, ಬೌದ್ಧ ಧರ್ಮದ 3 ಪವಿತ್ರ ಪುಸ್ತಕಗಳಲ್ಲಿ ಒಂದು. ಸಖ್ಯ, ಶಕ್ಯ, ಬುದ್ಧನ ಕುಟುಂಬ ಸೇರಿದ್ದ ಗಣರಾಜ್ಯದ ಹೆಸರು. ಶ್ವೇತಾಂಬರ, ಜೈನ ಧರ್ಮದ ಒಂದು ಪಂಥ. ಅಲ್ಲಿ ಸನ್ಯಾಸಿಗಳು ಬಿಳಿ ಬಟ್ಟೆ ಧರಿಸುತ್ತಾರೆ. ತೀರ್ಥಂಕರ, ಜೈನ ಧರ್ಮದ ಒಬ್ಬ ಮಹಾನ್ ಪವಿತ್ರ ಗುರು. ಥೆಫ್ಟ್, ವಸ್ತುಗಳನ್ನು ಕದಿಯುವುದು. ತಥಾಗತ, ಬುದ್ಧನ ಇನ್ನೊಂದು ಹೆಸರು. ಶಾಕ್ಯ ಮುನಿ, ಬುದ್ಧನ ಇನ್ನೊಂದು ಹೆಸರು. ಶಾಕ್ಯರ ಋಷಿ ಎಂದು ಅರ್ಥ. ಥಾಟ್ಸ್, ನಿನ್ನ ಮನಸ್ಸಿನಲ್ಲಿರುವ ಯೋಚನೆಗಳು. ಟ್ರಾವೆಲ್ಡ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದರು. ತ್ರಿಶಲಾದೇವಿ, ಮಹಾವೀರನ ತಾಯಿಯ ಹೆಸರು. ತ್ರಿಪೀಟಿಕಾಸ್, ಬೌದ್ಧ ಧರ್ಮದ 3 ಮುಖ್ಯ ಪವಿತ್ರ ಪುಸ್ತಕಗಳ ಹೆಸರು. ಟ್ರುತ್, ನಿಜವಾದದ್ದು. ಯೂನಿಯನ್, ಒಟ್ಟಿಗೆ ಸೇರಿದ ರಾಜ್ಯಗಳ ಅಥವಾ ಜನರ ಗುಂಪು. ವೈಶಾಲಿ, ಹಿಂದಿನ ಭಾರತದ ಒಂದು ನಗರದ ಹೆಸರು. ವಾರಣಾಸಿ, ಭಾರತದ ಗಂಗಾ ನದಿ ತೀರದಲ್ಲಿರುವ ಒಂದು ಪವಿತ್ರ ನಗರ. ವರ್ಧಮಾನ, ಮಹಾವೀರನ ಚಿಕ್ಕ ವಯಸ್ಸಿನಲ್ಲಿ ಹೆಸರು. ವತ್ಸ, ಹಿಂದಿನ ಭಾರತದ ಒಂದು ರಾಜ್ಯದ ಹೆಸರು. ವೇದಿಕ್, ಹಳೆಯ ವೇದಗಳ ಕಾಲಕ್ಕೆ ಸಂಬಂಧಿಸಿದ್ದು. ವ್ಯೂ, ಒಂದು ವಿಷಯದ ಬಗ್ಗೆ ಯೋಚಿಸುವ ರೀತಿ. ವಿನಯಾಪಿಟಕ, ಬೌದ್ಧ ಧರ್ಮದ 3 ಪವಿತ್ರ ಪುಸ್ತಕಗಳಲ್ಲಿ ಒಂದು. ವೈಲೆನ್ಸ್, ಜನರಿಗೆ ಅಥವಾ ಪ್ರಾಣಿಗಳಿಗೆ ಹಿಂಸೆ ಮಾಡುವ ಕೆಲಸ. ವಜ್ಜಿ, ಹಿಂದಿನ ಭಾರತದ ಒಂದು ಗಣರಾಜ್ಯದ ಹೆಸರು. ವೇಸ್, ದಾರಿಗಳು ಅಥವಾ ರೀತಿಗಳು. ವೆಲ್ತ್, ಹೆಚ್ಚು ಹಣ ಮತ್ತು ವಸ್ತುಗಳನ್ನು ಹೊಂದಿರುವುದು. ವರ್ಲ್ಡ್ಲಿ, ಲೌಕಿಕ. ವೋರ್, ಬಟ್ಟೆಗಳನ್ನು ಧರಿಸಿದ್ದರು. ವರ್ಲ್ಡ್, ಜಗತ್ತು. ವುಡ್, ನೀವು ಸಂಭವಿಸಬಹುದು ಎಂದು ಭಾವಿಸುವುದನ್ನು ಹೇಳಲು ಬಳಸುವ ಪದ. ಯಶೋಧರ, ಗೌತಮ ಬುದ್ಧನ ಹೆಂಡತಿಯ ಹೆಸರು. ಸಿಸ್ಟಮ್ಸ್, ವಸ್ತುಗಳನ್ನು ಜೋಡಿಸುವ ರೀತಿಗಳು. ವೇದಿಕ್, ಭಾರತದ ಹಳೆಯ ವೇದಗಳ ಕಾಲಕ್ಕೆ ಸಂಬಂಧಿಸಿದ್ದು. ಆಲ್ಬಮ್, ಚಿತ್ರಗಳನ್ನು ಇಡುವ ಪುಸ್ತಕ. ಅರೌಂಡ್, ಸುತ್ತಲೂ. ಸರ್ಟೇನ್ಲಿ, ಖಂಡಿತವಾಗಿಯೂ. ಕಾಲಮ್, ಒಂದರ ಕೆಳಗೆ ಒಂದು ಬರೆದ ಪಟ್ಟಿ. ಕಾಂಪೆಟೆನ್ಸೀಸ್, ಸಾಮರ್ಥ್ಯಗಳು. ಧರ್ಮಚಕ್ರ ಪ್ರವರ್ತನ, ಬುದ್ಧನ ಮೊದಲ ಬೋಧನೆಗೆ ಹೆಸರು. ಧರ್ಮಚಕ್ರವನ್ನು ಪಾಲನೆ ಮಾಡುವುದು ಎಂದು ಅರ್ಥ. ಫಿಲಾಸಫೀಸ್, ಜೀವನದ ಬಗ್ಗೆ ಇರುವ ದೊಡ್ಡ ಯೋಚನೆಗಳ ಗುಂಪು. ಶಾಕ್ಯ ಮುನಿ, ಬುದ್ಧನ ಇನ್ನೊಂದು ಹೆಸರು. ಶುದ್ಧೋದಯ, ಬುದ್ಧನ ತಂದೆಯ ಹೆಸರು.